ಇಂದು ಹಾಸನ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನೋಂದಾಯಿಸಿದಂಥ ಪೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ 282/15 ಹಾಗೂ ಸ್ಪೆಷಲ್ CC ನಂಬರ್ 31/2016ರಲ್ಲಿ ಇವತ್ತು ಹಾಸನದ ಪೋಕ್ಸೋ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ದೇವರಾಜ್ HM ಸರ್ ಅವರು 3 ಜನ ಆರೋಪಿಗಳಿಗೆ ಶಿಕ್ಷೆಯನ್ನು ಕನ್ವಿಕ್ಷನ್ ಮಾಡಿ ಶಿಕ್ಷೆ ಪ್ರಕಟಿಸಿದ್ದಾರೆ. ಅದರಲ್ಲಿ A1 ಆರೋಪಿಗೆ 10 ವರ್ಷಗಳ ಕಾರಾಗೃಹ ರಿಗರಸ್ ಇಂಪ್ರಿಸನ್ಮೆಂಟು ಮತ್ತು 25,000 ರೂಗಳ ದಂಡ, ಹಾಗೆ ಸಂತ್ರಸ್ತೆ ಬಾಲಕಿ ಪರಿಶಿಷ್ಟ ಜಾತಿಗೆ ಸೇರಿದಂಥ ಸಂತ್ರಸ್ತೆ ಬಾಲಕಿ ಆಗಿದ್ದರಿಂದ ಅವರಿಗೆ SC/ST ಕಾಯ್ದೆ ರೀತಿಯ ಶಿಕ್ಷೆಯನ್ನು ಸಹ ಪ್ರಕಟಿಸಿರುತ್ತಾರೆ. ಹಾಗೆ 2ನೇ ಆರೋಪಿಯಾದ ಹೊನ್ನಪ್ಪನವರಿಗೂ ಸಹ ಹೊನ್ನಪ್ಪನಿಗೆ 10 ವರ್ಷ ಕಾರಾಗೃಹ ರಿಗರಸ್ ಇಂಪ್ರಿಸನ್ಮೆಂಟನ್ನು ವಿಧಿಸಿದ್ದಾರೆ. ಹಾಗೂ 3ನೇ ಆರೋಪಿಯಾದಂಥ ಚಂದ್ರಶೇಖರ್ ಅವರಿಗೆ 7 ವರ್ಷಗಳ ಕಾಲ ಸಾದಾ ಶಿಕ್ಷೆಯನ್ನು ವಿಧಿಸಿ ಅವರು 3 ಜನಕ್ಕೂ ಸಹ ತಲಾ 25,000 ರೂಪಾಯಿಗಳ ದಂಡವನ್ನು ಸಹ ವಿಧಿಸಿರುತ್ತಾರೆ. ಹಾಗೆ ಸಂತ್ರಸ್ತೆ ಬಾಲಕಿಗೆ ಸರ್ಕಾರದಿಂದ DLACಯಿಂದ 7 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಸಹ ನೀಡುವಂತೆ ಘನ ನ್ಯಾಯಾಲಯ ಆದೇಶ ನೀಡಿದೆ. ಇದರ ಈ ತೀರ್ಪು ಸಮಾಜಕ್ಕೆ ಒಂದು ಉತ್ತಮವಾದಂಥ ಮಾದರಿ ಆಗಬೇಕು. ಇಂಥ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಸಂದೇಶ ರವಾನೆ ಆಗಬೇಕು. ಹಾಗೆ ನಮ್ಮ ಈ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪು ಇಡೀ ಸಮಾಜಕ್ಕೆ ಸಹ ಒಳ್ಳೆಯ ಮೆಸೇಜ್ ಆಗಬೇಕು ಅಂತೇಳಿ ನಾನು ನಮ್ಮ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪನ್ನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ. ಎಷ್ಟೆಲ್ಲ ಶಿಕ್ಷೆ ಇದೆ? 3 ಜನಕ್ಕಾಗಿದೆ. 3 ಜನ ಒಟ್ಟಿಗೆ ಹೆಸರು? 3 ಜನದಲ್ಲಿ ಒಬ್ಬನ ಹೆಸರು ರೂಪೇಶು, A1 ಆರೋಪಿಯವನು, 2ನೇ ಆರೋಪಿ ಹೊನ್ನಪ್ಪ, 3ನೇ ಆರೋಪಿ ಚಂದ್ರಶೇಖರ. ಸಮಾಜದಲ್ಲಿ ಕೆಲವು ಕೆಟ್ಟ ಜನಗಳಿದೆ, ಅವರಿಗೆ ಸಂದೇಶ ಏನು ಕೊಡ್ತಾರೆ, ಜಾಗೃತಿ ಮೂಡಿಸ್ತಾರೆ ಸಮಾಜದಲ್ಲಿ ಇಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ನೊಂದಂಥ ಬಾಲಕಿಯರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ನ್ಯಾಯಾಲಯದಲ್ಲಿ ತಮಗಾದಂಥ ನೋವನ್ನು ವ್ಯಕ್ತಪಡಿಸಿದ್ರೆ ಇಂಥ ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಿಸೋ ಮುಖಾಂತರ ಕಡಿಮೆ ಮಾಡ್ಬೋದು, ತಡೀಬೋದು ಅನ್ನೋ ಸಂದೇಶವನ್ನು ಸಾರ್ವಜನಿಕರಿಗೆ ನಾನೊಬ್ಬ ಅಭಿಯೋಜಕನಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ.